ನೀವು ಹೇಳ್ತಾ ಇದ್ರಿ ನಾನು ಯಾರ ಜೊತೆಗಾದ್ರೂ ಜೆಲ್ಲಾಗ ತುಂಬಾ ಕಡಿಮೆ ಒಂಥರ ರಿಸರ್ವ್ಡ್ ಕ್ಯಾರೆಕ್ಟರ್ ನಾನು ಅಂತ ಹೇಳಿ. ಬಟ್ ಸೂರಜ್ ಜೊತೆ ಹೆಂಗೆ ಅದು ಅಷ್ಟೊಂದು ಕ್ಲೋಸ್ನೆಸ್ ಬಂತು? ಯಾಕಂದ್ರೆ ಮನೆಯಿಂದ ಮೊದ್ಲಿಂದ ಏನಿಲ್ಲ ಅವರಲ್ಲಿ, ಅವ್ರು ಬಂದಿರೋದೇ 3 weeks ಆದ್ಮೇಲೆ. ಅಂಡ್ ಬಂದಿದ್ದೆ ಪೂಲಿಂದ ಎದ್ದು ನಿಮ್ಗೆ ರೋಸ್ ಕೊಡ್ತಾರೆ, ತುಂಬಾ ಕ್ಯೂಟ್ ಆಗಿದ್ದೀರಾ ಅಂತೆಲ್ಲ ಹೇಳ್ತಾರೆ. ಅವ್ರ ಜೊತೆ ಮಾತ್ರ ಅದು ಜೆಲ್ಲಾಗಿದ್ ಹೇಗೆ ಅಂತ? ಅದು ನನಗೆ ಸೂರಜ್ನ ಮುಂಚೆ ಒಂದ್ಸಲಿ ರೋಸ್ ಕೊಟ್ಟಾದ್ಮೇಲೆ ನಾನು ಹೋಗಿ ಹೇಳ್ತೀನಿ ಅವ್ರಿಗೆ, ನಾನು ನಿಮ್ ವಿಡಿಯೋಸ್ ನೋಡಿದ್ದೆ ಇನ್ಸ್ಟಾಗ್ರಾಮ್ ಅಲ್ಲಿ ಅಂತ ಹೇಳಿರ್ತೀನಿ, ಬಟ್ ಫೇಸ್ ನನಗೆ ಗೊತ್ತಿರಲ್ಲ. ಆ ವಾಕಿಂಗ್ ಸ್ಟೈಲ್ ಅವ್ರದ್ದು ಏನೋ ನೋಡ್ಬಿಟ್ಟು ನಾನು ನಿಮ್ಗೆ ಗೊತ್ತು ನೋಡಿದೀನಿ ಅಂತೆಲ್ಲ ಹೇಳ್ತೀನಿ. ಮನೇಲೂ ಕೂಡ ಎಲ್ಲರೂ ರಾಶಿಕಾ ಸೂರಜ್ ಅಂತ ಹೇಳ್ತಿರ್ತಾರೆ. ನಾವಿವ್ರು ಮಾತಾಡಕ್ಕೆ ಆಗ್ತಿಲ್ಲ ಮನೇಲಿ, ಯಾಕಂದ್ರೆ ಆತರ 1-2 days ಸಿಚುವೇಶನ್ ಕ್ರಿಯೇಟ್ ಆಗ್ಬಿಟ್ಟಿತ್ತು. ನಾನು ಹೋಗಿ ಮಾತಾಡೋಣ ಅನ್ಕೊಂತಿರೋ ಅಂತಿದ್ರು, ಇಲ್ಲ ಅವ್ನು ನನ್ನ ಹತ್ರ ಮಾತಾಡಕ್ ಬಂದ್ವಲ್ಲ, ಓಕೆ ಡ್ಯಾನ್ಸ್ ಮಾಡಿ ಹಾಗೆ ಹೀಗೆ ಅಂತೆಲ್ಲ ಆಗ್ತಿತ್ತು. ಬಟ್ ಟಾಸ್ಕ್ ಬರುತ್ತೆ, ಒಂದು ಕಾಯಿನ್ ಟಾಸ್ಕ್ ಅಂತ ಬರುತ್ತೆ, ಇಬ್ರು ಒಂದೇ ಟೀಮ್ ಕೊಡ್ತಾರೆ ಬಿಗ್ ಬಾಸ್. ಅವಾಗ ಇಬ್ರು ಮಾತಾಡಕ್ ಸ್ಟಾರ್ಟ್ ಮಾಡ್ತೀವಿ, ಟೀಮ್ ಬಗ್ಗೆ ಏನೋ ಮಾತಾಡ್ತಾ ಇದ್ವಿ. ಅದಾದ್ಮೇಲೆ ಏನ್ ಮಾಡ್ತಾರೆ, ಇಬ್ರು ಒಂದಿನ ಪಾತ್ರೆ ತೊಳೆಯಕ್ ಹಾಕ್ತಾರೆ. ಅಲ್ಲಿಂದಾನೇ ನಾವು ಮಾತಾಡಕ್ ಸ್ಟಾರ್ಟ್ ಮಾಡೋದು. ಮಾತಾಡಕ್ ಸ್ಟಾರ್ಟ್ ಮಾಡಿದಾಗ್ಲಿಂದ ಆ ವೈಬ್ ಹೇಗಿತ್ತು ಅಂದ್ರೆ, ಓಕೆ ಇವನ್ ಜೊತೆ ನಾನು ಆರಾಮಾಗಿ ಮಾತಾಡ್ಬೋದು, ಅರ್ಥ ಮಾಡ್ಕೋತಾನೆ ಅಂತ ಅನಿಸ್ತಿತ್ತು. ಈ ವಾಸ್ ದೇ ಫಾರ್ ಮಿ. ಅವ್ನ್ ಬಿಗ್ ಬಾಸ್ ಬಂದಾಗಿಂದ ಕೂಡ ಅವ್ನು ಹೋಗೋ ತನಕನೂ ಅವ್ನ್ ನನ್ ಜೊತೆ ಇದ್ದ, ನಾನು ಅವನ ಜೊತೆ ಇದ್ದೆ. ಆ ಮನೇಲಿ ನಮ್ಗೆ ಯಾರೋ ಒಬ್ರು ಬೇಕಾಗ್ತಾರೆ. ಹೇಗೆ ಹೇಳಿ, ನಾನು ಬಹುಶಃ ನೀವ್ ಹೇಳ್ತಾ ಇರೋದ್ ಕೇಳಿದ್ರೆ, ನೀವು ಬಿಗ್ ಬಾಸ್ ಅಲ್ಲಿ ಇರೋದ್ ನೋಡಿದ್ರೆ, ನಿಮಗೆ ನಿಮ್ಮನ್ನ ಹ್ಯಾಂಡಲ್ ಮಾಡ್ಬೇಕಿರೋರು ಸ್ವಲ್ಪ ಕಾಮ್ ಆಗಿರ್ಬೇಕು. ಬಹುಶಃ ಅದು ಸೂರಜ್ ಕರೆಕ್ಟ್ ಇದ್ರು ಅನ್ಸತ್ತೆ. ಯಾಕಂದ್ರೆ ನೀವ್ ಒಂದ್ ಸ್ವಲ್ಪ ಹೈಪರ್ ಆಗ್ಬಿಟ್ರೆ ನಿಮ್ಮನ್ನ ಕಂಟ್ರೋಲ್ ಮಾಡೋದ್ ಕಷ್ಟ, ಸ್ವಲ್ಪ ಕಾಮ್ ಇರೋರಿದ್ರೆ ನಿಮ್ಮನ್ನ ಹ್ಯಾಂಡಲ್ ಮಾಡೋದ್ ಈಸಿ ಅನ್ಸತ್ತೆ. ಹೌದು. ಸೊ ಹಾಗೆ ಅದು ಕಂಫರ್ಟ್ ಝೋನ್ ಸ್ಟಾರ್ಟ್ ಆಯ್ತು ಅವನ ಜೊತೆ. ಅವನ್ಗೂ ಒಂದು ಕಂಫರ್ಟ್ ಸ್ಪೇಸ್ ನಾನ್ ಕೊಟ್ಟೆ. ಅವ್ನ್ ಮಾತಾಡ್ಬೇಕಾದ್ರೂ ಕೂಡ ಓಕೆ ಐ ಆಮ್ ದೇರ್, ನೀನ್ ಏನ್ ಹೇಳಿದ್ರು ನಾನು ಕೇಳಿಸ್ಕೊತೀನಿ ಅಂತ ಇದ್ದು. ಅವನಿಗೂ ಹಾಗೆ ಒಂದು ಕಂಫರ್ಟ್ ಲೆವೆಲ್ ಕ್ರಿಯೇಟ್ ಆಯ್ತು ಇಬ್ರು ಮಧ್ಯೆ. ಹೇಗೆ ಅನ್ನಿಸ್ತು ಅಂದ್ರೆ, ಓಕೆ ನಂಗೆ ಸೂರಜ್ ಮುಂಚೆ ನಾನು ಪರಿಚಯ ಇದ್ದ ಅನ್ನೋ ತರ ಫೀಲಿಂಗ್ ಇತ್ತು. ಬಿಗ್ ಬಾಸ್ ಮನೇಲಿ ಬಂದು ನಾವಿಬ್ರು ಪರಿಚಯ ಆಗ್ತೀವಿ, ಬಟ್ ಓಕೆ ನಂಗೆ ಮುಂಚೆನೂ ಸೂರಜ್ ಗೊತ್ತಿತ್ತು ಅನ್ನೋ ತರ ಫೀಲ್ ಆಯ್ತು ನನಗೆ. ಸೊ ಅದು ಹಾಗೆ ಕಂಟಿನ್ಯೂ ಆಯ್ತು.